ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಮತ್ತೊಂದು ಎಫ್ಐಆರ್ ಈಗ ದಾಖಲಾಗಿದೆ. ಕಾಪಿರೈಟ್ ಉಲ್ಲಂಘನೆ ಆರೋಪದಡಿ ದಾಖಲಾಗಿರುವಂತಹ ಎಫ್ಐಆರ್ ಇದು ರಕ್ಷಿತ್ ಶೆಟ್ಟಿ ವಿರುದ್ಧ. ಬೆಂಗಳೂರಿನ ಯಶವಂತಪುರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನ್ಯಾಯ ಎಲ್ಲಿದೆ ಅನ್ನುವಂಥ ಒಂದು ಹಾಡಿದೆಯಲ್ಲ, ಗಾಳಿ ಮಾತು ಚಿತ್ರದ ಹಾಡು, ಅದನ್ನ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದು ಈಗಿರುವಂತಹ ಆರೋಪ. ಬ್ಯಾಚುಲರ್ ಪಾರ್ಟಿ ಅನ್ನೋ ಚಿತ್ರದಲ್ಲಿ ಈ ಹಾಡನ್ನ ಬಳಸಿದ್ದಾರೆ ಅಂಥೇಳಿ ನವೀನ್ ಕುಮಾರ್ ದೂರು ಕೊಟ್ಟಿದ್ರು. ಅದನ್ನು ಆಧರಿಸಿ ಈಗ ರಕ್ಷಿತ್ ಶೆಟ್ಟಿ ವಿರುದ್ಧ ಪ್ರಕರಣ ದಾಖಲಾಗಿದೆ. MRT ಮ್ಯೂಸಿಕ್ ಪಾಲುದಾರರಾಗಿರುವಂತಹ ನವೀನ್ ಕುಮಾರ್, ನಟ ರಕ್ಷಿತ್ ಶೆಟ್ಟಿ, ಪರಂವಾ ಸ್ಟುಡಿಯೋಸ್ ವಿರುದ್ಧ ಕೇಸ್ ದಾಖಲಾಗಿದೆ. ಇದೇ ಜನವರಿಯಲ್ಲಿ ಚಿತ್ರದ ಹಾಡನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಈ ಚಿತ್ರದಲ್ಲಿ ಅನ್ನುವಂಥದ್ರ ಬಗ್ಗೆ ದೂರು ಕೇಳಿ ಬಂದಿತ್ತು. ಆದರೆ ಚಿತ್ರದ ಹಾಡು ಬಳಕೆ ಬಗ್ಗೆ ಮಾತುಕತೆ ಕೂಡ ಆಯಿತು. ಆದರೆ ಆ ಮಾತುಕತೆ ಸರಿಯಾಗಿ ಆಗಿರಲಿಲ್ಲ, ಫಲಪ್ರದ ಆಗಿರಲಿಲ್ಲ. ನೆಕ್ಸ್ಟ್ ಮಾರ್ಚ್ನಲ್ಲಿ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಏನು ರಿಲೀಸ್ ಆಯ್ತಲ್ಲ, ಆಮೇಲೆ ಅಮೆಜಾನ್ ಪ್ರೈಮ್ನಲ್ಲೂ ಕೂಡ ಈಗ OTT ಇದೆ. 2024 ಜನವರಿಯಲ್ಲಿ ಚಿತ್ರದ ಹಾಡು ಬಳಕೆ ಬಗ್ಗೆ ಆಗಿತ್ತಂತೆ ಮಾತುಕತೆ. ಆದರೆ ಚಿತ್ರದ ಹಾಡು ಬಳಕೆ ಬಗ್ಗೆ ಮಾತುಕತೆ ಆಗಿ ಕೂಡ ಸರಿ ಹೊಂದಿರಲಿಲ್ಲ. ಅಂದರೆ ಇವರೇನೋ ದುಡ್ಡು ಕೇಳಿದ್ರ ಅಥವಾ ಬೇರೆ ಏನಾದರೂ ವಿಚಾರ ಆಯ್ತಾ, ಅದೇನೋ ಒಂದು ಅಡ್ಜಸ್ಟ್ ಆಗಲಿಲ್ಲ ಒಟ್ಟಿನಲ್ಲಿ. ಬಟ್ ಆದರೂ 24 ಇದೇ ವರ್ಷ ಮಾರ್ಚಲ್ಲಿ ರಿಲೀಸ್ ಮಾಡಿದ್ದಾರೆ. ಇನ್ನು ಅಮೆಜಾನ್ ಪ್ರೈಮ್ನಲ್ಲೂ ಕೂಡ ರಿಲೀಸ್ ಆಗಿದೆ, OTTಲೂ ಕೂಡ ಇದೆ. ಪ್ರಸಾರದ ಹಕ್ಕು ಖರೀದಿಸದಾನೆ 2 ಹಾಡುಗಳನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ, MRT ಮ್ಯೂಸಿಕ್ಕಿಗೆ ಸಂಬಂಧಪಟ್ಟಂಥ ಹಾಡುಗಳು. ಹಾಗಾಗಿ ನಟ ರಕ್ಷಿತ್ ಶೆಟ್ಟಿ ಮತ್ತು ಪರಂವಾ ಸ್ಟುಡಿಯೋಸ್ ಇದೆಯಲ್ಲ, ರಕ್ಷಿತ್ ಶೆಟ್ಟಿ ಅವರ ಒಡೆತನದ ಪರಂವಾ, ಅದರ ವಿರುದ್ಧ ಕೇಸ್ ದಾಖಲಾಗಿದೆ. FIR ದಾಖಲಿಸಿ ಈಗ ಯಶವಂತಪುರ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈಗ MRT ಮ್ಯೂಸಿಕ್ ಅಂತ ಹೇಳಿ ಒಂದು ಆಡಿಯೋ ಕಂಪ್ನಿ. ಸೊ ನ್ಯಾಯ ಎಲ್ಲಿದೆ ಅನ್ನುವಂಥ ಒಂದು ಸಾಂಗು ಆಕ್ಚುಲಿ MRT ಮ್ಯೂಸಿಕ್ ಕಂಪನಿಗೆ ಸೇರಿರುವಂಥ ಒಂದು ಸಾಂಗು. ಅವರ ಪರ್ಮಿಷನ್ ತಗೋಬೇಕಿತ್ತು ಅಥವಾ ಅವರಿಂದ ರೈಟ್ಸ್ ತಗೋಬೇಕಿತ್ತು. ಬಟ್ ಆ ರೈಟ್ಸ್ ತಗೊಳ್ಳದಲ್ಲೇ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ನೋಡಿ ಒಂದೊಂದು ಕ್ಲಿಪ್ ಅನ್ನ ಬಳಸಿದ್ದಾರೆ ಅನ್ನುವಂಥ ಒಂದು ಆರೋಪ. ಇದು ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಬಳಸಿರೋದು ಇದು. ಸೊ ಬ್ಯಾಚುಲರ್ ಪಾರ್ಟಿ ಸಿನಿಮಾ, ಇದರಲ್ಲಿ ದಿಗಂತ್ ಮತ್ತು ಯೋಗಿ ಅವರ ನಟನೆ ಇದ್ದಂಥ ಒಂದು ಸಿನಿಮಾದಲ್ಲಿ ಆದರೆ ಸಾಂಗನ್ನು ಬಳಸ್ಕೊಂಡಿದ್ದಾರೆ. ಆದರೆ ನಮಗೆ ಪರ್ಮಿಷನ್ ತೊಗೊಂಡಿಲ್ಲ, ನಮ್ಮದು ಪರ್ಮಿಷನ್ನು ಅಥವಾ ನಮಗೆ ಆಗಿದ್ದಂತಹ ಮಾತುಕತೆ ನಾವು ಅಲ್ಲಿ ಒಪ್ಪಿರಲಿಲ್ಲ. ಸೊ ಯಾವುದೋ ಒಂದು ವಿಚಾರಕ್ಕೆ ಆ ಮಾತುಕತೆ ಮುರಿದು ಬಿದ್ದಿತ್ತು. ಸೊ ಆದರೂ ಕೂಡ ಇವರು ಬಳಕೆ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಕಾಪಿರೈಟ್ಸ್ ಉಲ್ಲಂಘನೆ ಆಗಿದೆ ಅಂಥೇಳಿ ನವೀನ್ ಕುಮಾರ್ ಅವರು ಈಗ ದೂರನ್ನು ಕೊಟ್ಟಿದ್ದಾರೆ. ನಾವು ಪ್ರತಿನಿಧಿ ಜಗದೀಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಮಾತಾಡೋಣ. ಜಗದೀಶ್, ಈಗ ನವೀನ್ ಕುಮಾರ್ ಅವರು ಮಾಡ್ತಾ ಇರುವಂತಹ ಆರೋಪ ಏನು? ಲಾಸ್ಟ್ ಟೈಮ್ ಮಾತುಕತೆ ಏನಾಗಿತ್ತಲ್ಲ, ಆ ಟೈಮ್ನಲ್ಲಿ ಯಾಕೆ ಆ ಮಾತುಕತೆ ಮುರಿದು ಬಿತ್ತಂತೆ? ಅಂದರೆ ಏನು ದುಡ್ಡಿನ ವಿಚಾರ ಏನಾದರೂ ಬಂದಿತ್ತಾ? ಸೊ ಇವ್ರ ಪರ್ಮಿಷನ್ ಇಲ್ದೇ ಮತ್ತೆ ಹೇಗೆ ಅವರು ಆ ಹಾಡನ್ನು ಅಲ್ಲಿ ಬಳಕೆ ಮಾಡಿಕೊಂಡ್ರು ಅಂತ ಹೇಳಿ, ಸೊ ಏನು ಮಾಹಿತಿ ಇದೆ ಜಗದೀಶ್? ಖಂಡಿತ ರೆಹಮಾನ್, ಕಾಪಿರೈಟ್ ಹೊಂದಿರುವಂತಹ MRTಯ ಒಂದಿಷ್ಟು ಸಾಂಗ್ಗಳನ್ನು ಈಗಾಗಲೇ ಬ್ಯಾಚುಲರ್ ಪಾರ್ಟಿಯಲ್ಲಿ ಬಳಕೆ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪ ಈಗ ಪರಂವಾ ಸ್ಟುಡಿಯೋ ಜೊತೆಗೆ ಅದರ ಮಾಲೀಕ ಆಗಿರುವಂಥ ರಕ್ಷಿತ್ ಶೆಟ್ಟಿ ಮೇಲೆ ಇರುವಂಥದ್ದು. ಅಂದರೆ ಈಗಾಗಲೇ ಈ ವಿಚಾರವಾಗಿ, ಅಂದರೆ ಬ್ಯಾಚುಲರ್ ಪಾರ್ಟಿ ಮೂವಿ ಮಾಡುವಂಥ ಸಂದರ್ಭದಲ್ಲೇನೆ MRT ಮ್ಯೂಸಿಕನ್ನು ಮಾತುಕತೆ ಅಂದರೆ ಕಾಂಟ್ಯಾಕ್ಟನ್ನು ಮಾಡುವಂಥದ್ದು, ಜೊತೆಗೆ ಗಾಳಿ ಮಾತು ಹಾಗೂ ನ್ಯಾಯ ಎಲ್ಲಿದೆ ಆ ಸಾಂಗ್ಗಳನ್ನು ನಾವು ಬಳಸ್ಕೊಳ್ತೀವಿ, ಆ ಸಿನಿಮಾದ ಸಾಂಗ್ಗಳನ್ನು ಅಂತ ಹೇಳಿ ಒಂದಿಷ್ಟು ಮಾತುಗಳನ್ನು ಚರ್ಚೆ ಮಾಡಿರ್ತಾರೆ. ಆದರೆ ಆ ಸಂದರ್ಭದಲ್ಲಿ ಆ ಮಾತುಕತೆಗಳು ಎಲ್ಲೋ ಒಂದು ಕಡೆ ಸಕ್ಸಸ್ ಆಗಿರಲ್ಲ. ಜೊತೆಗೆ ಆ ಮಾತನ್ನ ಅರ್ಧಕ್ಕೆ ಅಲ್ಲೇ ಬಿಟ್ಟಿರ್ತಾರೆ. ಅದಾದ ಬಳಿಕವಾಗಿ ಮುಂದುವರೆದಿರೋದಿಲ್ಲ. ಇದಾದ ನಂತರದಲ್ಲಿ ಆ ಮೂವಿ ರಿಲೀಸ್ ಆಗುತ್ತೆ, ಜೊತೆಗೆ OTTಯಲ್ಲೂ ಕೂಡ ಬರುತ್ತೆ. ಅಮೆಜಾನ್ ಪ್ರೈಮ್ನಲ್ಲಿ ಅವಾಗ ಆ ಮೂವಿ ರಿಲೀಸ್ ಆಗುತ್ತೆ. ಏನು MRT ಮ್ಯೂಸಿಕ್ನ ಪಾಲುದಾರ ಆಗಿರುವಂತಹ ನವೀನ್ ಕುಮಾರ್ ಅವರು ಕೂಡ ಆ ಮೂವಿಯನ್ನ ವೀಕ್ಷಣೆ ಮಾಡ್ತಾರೆ. ಆ ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಹಿಂದೆ ನಡೆಸಿದಂತಹ ಒಂದಷ್ಟು ಚರ್ಚೆಗಳು, ಜೊತೆಗೆ ಎಲ್ಲೋ ಒಂದು ಕಡೆ ಸಕ್ಸಸ್ ಆಗದಂತಹ ಮಾತುಕತೆಗಳ ನಡುವೆ ಕೂಡ ಅವರ ಕಾಪಿರೈಟ್ನಲ್ಲಿರುವಂತಹ ಹಾಡುಗಳನ್ನು ಆ ಫಿಲಮ್ನಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಅಲ್ಲಿ ಪತ್ತೆ ಆಗಿದೆ ಅನ್ನುವಂಥದ್ದನ್ನು ಈಗಾಗಲೇ ನವೀನ್ ಕುಮಾರ್ ಅವರು ಉಲ್ಲೇಖ ಮಾಡಿದ್ದಾರೆ. ಆ ಸಂಬಂಧವಾಗಿ ಈಗಾಗಲೇ ಎಲ್ಲೋ ಒಂದು ಕಡೆ ಅಂದರೆ ನಮಗೆ ಕಾಪಿರೈಟ್ ಹೊಂದಿರುವಂತಹ ಹಾಡುಗಳನ್ನು ನಮ್ಮ ಅನುಮತಿ ಇಲ್ಲದೆ, ಜೊತೆಗೆ ಯಾವುದೇ ರೀತಿಯಾದಂತಹ ಒಂದು ಹಕ್ಕು ಸಂಹಿತೆ ಪಡೆಯದೆ ಆ ಹಾಡನ್ನು ಪ್ರಸರಣ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಯಶವಂತಪುರ ಪೊಲೀಸರನ್ನ ಕೂಡ ಅವರು ಸಂಪರ್ಕ ಮಾಡಿದ್ದಾರೆ. ಜೊತೆಗೆ ಈ ರೀತಿಯಾದಂಥ ಒಂದು ಉಲ್ಲಂಘನೆ, ಕಾಪಿರೈಟ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ದೂರಿನ ಅಂಶಗಳನ್ನು ಉಲ್ಲೇಖಿಸಿ ಒಂದು ಯಶವಂತಪುರ ಪೊಲೀಸರನ್ನ ಸಂಪರ್ಕ ಮಾಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಈಗಾಗಲೇ ಆ ಘಟನೆಯ ಸಂಬಂಧವಾಗಿ ಕಾಪಿರೈಟ್ ವೈಲೇಷನ್ ಅಡಿಯಲ್ಲಿ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಇದರಲ್ಲಿ A1 ಪರಂವಾ ಸ್ಟುಡಿಯೋ ಆದರೆ A2 ರಕ್ಷಿತ್ ಶೆಟ್ಟಿ ಅವರು, ಅಂದರೆ ಆ ಪರಂವಾ ಸ್ಟುಡಿಯೋದ ಏನು ಮಾಲೀಕರಾಗಿರುವಂಥ ರಕ್ಷಿತ್ ಶೆಟ್ಟಿ ಅವರ ಮೇಲೆ ಕೂಡ ಈಗ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಈ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ ಯಶವಂತಪುರ ಪೊಲೀಸರು ಕೂಡ ತನಿಖೆಯನ್ನು ಆರಂಭಿಸಿದ್ದಾರೆ.
ಜೊತೆಗೆ ಈಗಾಗಲೇ ಈಗ ಬೇರೆ ಒಂದು ಪ್ರಕರಣದಲ್ಲಿ ಕೂಡ ಪೊಲೀಸರು ಬ್ಯುಸಿ ಆಗಿರೋದ್ರಿಂದಾಗಿ ಕಾಲ್ ಮಾಡಿದ್ದಾರೆ ರಕ್ಷಿತ್ ಶೆಟ್ಟಿಗೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ಮೇಲೆ ಈ ರೀತಿಯಾಗಿ ಒಂದು FIR ಆಗಿದೆ, ಈ ಸಂಬಂಧಕ್ಕೆ ನಿಮ್ಮನ್ನ ವಿಚಾರಣೆ ಮಾಡಬೇಕು ಬನ್ನಿ ಅನ್ನುವಂಥ ನಿಟ್ಟಲ್ಲಿ ಮೌಖಿಕವಾಗಿ ಅವರಿಗೆ ಒಂದು ನೋಟಿಸ್ ಅನ್ನ ನೀಡುವಂತ ಒಂದು ಕೆಲಸವನ್ನ ಯಶವಂತಪುರ ಪೊಲೀಸರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರು ಏನಾದರೂ ವಿಚಾರಣೆಗೆ ಹಾಜರಾಗಿಲ್ಲ ಅಂದ್ರೆ ಅಫಿಷಿಯಲಿ ಏನೊಂದು ಪತ್ರದ ಮುಖೇನವಾಗಿ ನೋಟಿಸ್ ಅನ್ನ ನೀಡಿ ನಿಜಕ್ಕೂ ಕೂಡ ಈ ರೀತಿಯಾಗಿ ಬಂದಂತಹ ಆರೋಪದ ಬಗ್ಗೆ ನಿಮ್ಮ ಮಾತುಗಳೇನು, ಈ ವಿಚಾರವಾಗಿ ನಿಮಗೆ ಏನು ಗೊತ್ತಿದೆ, ಜೊತೆಗೆ ಈ ರೀತಿಯಾಗಿ ಈಗಾಗಲೇ ನಿಯಮದ ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪ ಮಾಡಿದೆ. ಈ ನಿಟ್ಟಿನಲ್ಲಿ ನಿಮ್ಮ ಹೇಳಿಕೆಗಳೇನು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ತನಿಖೆಯನ್ನ ಕೂಡ ಮಾಡುವಂಥದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಜಗದೀಶ್. ಸೊ ಒಟ್ನಲ್ಲಿ ಈಗ ಈ ಬ್ಯಾಚುಲರ್ಸ್ ಪಾರ್ಟಿ ಸಿನಿಮಾದಲ್ಲಿ ಬಳಕೆ ಮಾಡಿದ್ದಾರೆ ಅಂತ ಇದೆಯಲ್ಲ ಹಾಡು, ನ್ಯಾಯ ಎಲ್ಲಿದೆ ಸಿನಿಮಾದ ಹಾಡು, ಜೊತೆಗೆ ಗಾಳಿ ಮಾತು ಸಿನಿಮಾದ ಹಾಡು ಕೂಡ ಬಳಕೆ ಮಾಡಿದ್ದಾರೆ ಅಂತೇಳಿ. ಆ ನ್ಯಾಯ ಎಲ್ಲಿದೆ ಸಾಂಗ್ ನೀವು ಅಲ್ಲಿ ನೋಡ್ಬೋದು, ದ್ವಾರಕೀಶ್ ಅವರ ಅಭಿನಯದ ಈ ಒಂದು ಸಾಂಗ್. ಒಟ್ನಲ್ಲಿ ಬ್ಯಾಚುಲರ್ ಪಾರ್ಟಿ ಚಿತ್ರದಲ್ಲಿ ಈ ಎರಡು ಸಿನಿಮಾದ ಹಾಡುಗಳನ್ನು ಬಳಕೆ ಮಾಡಿದ್ದಾರೆ ಅಂತೇಳಿ. ಒಂದು ಗಾಳಿ ಮಾತು ಚಿತ್ರದ ಹಾಡು, ಜೊತೆಗೆ ನ್ಯಾಯ ಎಲ್ಲಿದೆ ಚಿತ್ರದ ಹಾಡು, ಇದನ್ನ ಬಳಕೆ ಮಾಡಿದ್ದಾರೆ. ಬಟ್ ನಮ್ಮ ಪರ್ಮಿಷನ್ ತಗೊಂಡಿಲ್ಲ ಅಂತೇಳಿ ಈಗ MRT ಮ್ಯೂಸಿಕ್ನ ಪಾಲ್ದಾರರಾಗಿರುವಂತಹ ನವೀನ್ ಕುಮಾರ್ ಕೇಸ್ ಹಾಕಿದ್ದಾರೆ. ನಟ ರಕ್ಷಿತ್ ಶೆಟ್ಟಿ ಇದಕ್ಕೆ ಏನು ಉತ್ತರ ಕೊಡ್ತಾರೆ, ಈಗಾಗಲೇ ಪೊಲೀಸರು ಕೂಡ FIR ದಾಖಲಿಸಿಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ರಕ್ಷಿತ್ ಶೆಟ್ಟಿ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಈಗ ನೋಡಬೇಕು.